ಸಂಜೆ 7:15 ಸರಿಯಾಗಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಇದರ ಜೊತೆಗೆ ಅಂದ್ರೆ ಮೋದಿಯವರ ಜೊತೆಗೆ 52 ಜನ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಕೂಡ ಇದೆ. ಮೈತ್ರಿ ಪಕ್ಷಗಳಿಗೆ 13 ಮಂತ್ರಿಮಂಡಲ ಹಂಚಿಕೆಯಾಗುವ ಸಾಧ್ಯತೆ ಇದೆ. ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರೆ ಇದರ ಜೊತೆಗೆ 52 ಜನ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇನ್ನು ಪ್ರಮುಖ ಖಾತೆಗಳನ್ನು ಬಿಜೆಪಿ ತನ್ನಲ್ಲೇ ಉಳಿಸಿಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದೆ. ಗೃಹ ಇಲಾಖೆ, ಹಣಕಾಸು ಇಲಾಖೆ, ರಕ್ಷಣಾ ಇಲಾಖೆ, ವಿದೇಶಾಂಗ ಖಾತೆಗಳು ಬಿಜೆಪಿ ಸಂಸದರಿಗೆ ನೀಡಲಾಗುತ್ತೆ. ಇನ್ನು ಕಾನೂನು, ಶಿಕ್ಷಣ, ಜಲಶಕ್ತಿ, ಸಂಸದೀಯ ವ್ಯವಹಾರ, ರೈಲ್ವೆ ಇಲಾಖೆ, ಕೇಂದ್ರದ ಈ ಎಲ್ಲ ಪ್ರಮುಖ ಇಲಾಖೆಗಳನ್ನು ಬಿಜೆಪಿ ತನ್ನಲ್ಲೇ ಉಳಿಸಿಕೊಳ್ಳುವಂತಹ ನಿರ್ಧಾರಕ್ಕೆ ಮುಂದಾಗಿದೆ. ಪ್ರಧಾನಿ ಮೋದಿ ಮನೆಯಲ್ಲಿ ನಡೆದಂತಹ ಟೀ ಪಾರ್ಟಿ ಅಲ್ಲಿ ಭಾಗಿಯಾದಂತಹ ಎಲ್ಲ ನಾಯಕರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಆ ಮೀಟಿಂಗ್ನ ದೃಶ್ಯಾವಳಿಗಳಿದು. ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ನಿರ್ಮಲಾ ಸೀತಾರಾಮನ್, ಅನೇಕ ಮುಖಂಡರು ಭಾಗಿಯಾಗಿದ್ದಾರೆ. ಒಂದು ಸಂಭಾವ್ಯ ಪಟ್ಟಿಯನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶೋಭಾ ಕರಂದ್ಲಾಜೆ ಕೂಡ ಪ್ರಧಾನಿ ಮನೆಯಲ್ಲಿ ನಡೆದಂತಹ ಟೀ ಪಾರ್ಟಿಯಲ್ಲಿ ಭಾಗಿಯಾದರು. ಆ ದೃಶ್ಯಗಳಿದು. ಪ್ರಧಾನಿ ಮೋದಿಯವರ ಅಧಿಕೃತ ನಿವಾಸದಲ್ಲಿ ನಡೆದಂತಹ ಟೀ ಪಾರ್ಟಿ. ಅಲ್ಲಿ ಯಾವೆಲ್ಲ ಸಂಸದರು ಭಾಗಿಯಾಗಿದ್ರು ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ರಾಜ್ಯದ 5 ಜನ ನಾಯಕರು, ರಾಜ್ಯದ 5 ಮಂತ್ರಿ ಭಾಗ್ಯ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ರಾಜ್ಯಸಭಾ ಸದಸ್ಯ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ 5 ಜನರಿಗೆ ಕೇಂದ್ರದ ಮಂತ್ರಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ಘೋಷಣೆ ಬಾಕಿ ಇದೆ. ಮೋದಿ 3.0 ಕ್ಯಾಬಿನೆಟ್ನಲ್ಲಿ ಯಾವೆಲ್ಲ ನಾಯಕರು ಇರ್ತಾರೆ, ಹಾಗಾದ್ರೆ ಯಾರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಅಮಿತ್ ಶಾ ಗುಜರಾತ್ನಿಂದ. ಅಮಿತ್ ಶಾ ಅವರು ಕ್ಯಾಬಿನೆಟ್ನಲ್ಲಿ ಇರೋದು ಪಕ್ಕ. ಗೃಹ ಖಾತೆಯನ್ನ ನಿಭಾಯಿಸ್ತಾ ಇದ್ರು ಅಮಿತ್ ಶಾ ಅವರು. ಅದೇ ಖಾತೆಯಲ್ಲಿ ಅವರು ಮುಂದುವರಿತಾರೆ ಅಂತ ಹೇಳಲಾಗ್ತಾ ಇದೆ. ಈಗ 3.0 ಕ್ಯಾಬಿನೆಟ್ನಲ್ಲಿ ಕೂಡ ಇರ್ತಾರೆ ಅಮಿತ್ ಶಾ. ಇನ್ನು ರಾಜನಾಥ್ ಸಿಂಗ್, ಉತ್ತರ ಪ್ರದೇಶದ ಸಂಸದ ರಾಜನಾಥ್ ಸಿಂಗ್ 3.0 ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ರಕ್ಷಣಾ ಇಲಾಖೆಯನ್ನ ನಡೆಸ್ತಾ ಇದ್ರು. ಇನ್ನು ನಿತಿನ್ ಗಡ್ಕರಿ, ಮಹಾರಾಷ್ಟ್ರದ ಬಿಜೆಪಿ ಸಂಸದ. ಮೋದಿ 3.0 ಕ್ಯಾಬಿನೆಟ್ನಲ್ಲಿ ನಿತಿನ್ ಗಡ್ಕರಿ ಕೂಡ ಇರ್ತಾರೆ. ಉತ್ತರ ಪ್ರದೇಶದ ಅಪ್ನಾ ದಳದ ಸಂಸದೆ ಅನುಪ್ರಿಯಾ ಪಟೇಲ್ ಕೂಡ ಇರ್ತಾರೆ. ಇವರೆಲ್ಲರೂ ಕೂಡ ಇವತ್ತು ನಡೆದಂತಹ ಟೀ ಪಾರ್ಟಿಯಲ್ಲಿದ್ದರು. ಬಿಹಾರದ HAM ಸಂಸದ, ಉತ್ತರ ಪ್ರದೇಶದ RLD ಸಂಸದ ಜಯಂತ್ ಚೌಧರಿ, ಯಾರೆಲ್ಲ ನಾಯಕರು ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅನ್ನುವಂತಹ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಸಂಭಾವ್ಯ ಪಟ್ಟಿ ಇದು. ರಾಮನಾಥ್ ಠಾಕೂರ್, ಲಲನ್ ಸಿಂಗ್, ಬಿಹಾರದ JDU ನಾಯಕ ಲಲನ್ ಸಿಂಗ್, ಪೆಮ್ಮಸಾನಿ ಚಂದ್ರಶೇಖರ್, ಆಂಧ್ರ ಪ್ರದೇಶದ TDP ನಾಯಕ, ರಾಮ್ ಮೋಹನ್, ಆಂಧ್ರ ಪ್ರದೇಶದ TDP ನಾಯಕ, ರಾಮ್ ಮೋಹನ್ ಅವರು ಕೂಡ ಇರ್ತಾರೆ. ರಾಮ್ ಮೋಹನ್ ನಾಯ್ಡು, ಆಂಧ್ರ ಪ್ರದೇಶದ ಸಂಸದ. ಇನ್ನು ಮಹಾರಾಷ್ಟ್ರದ ಬಿಜೆಪಿ ಸಂಸದ ಪಿಯೂಷ್ ಗೋಯಲ್ ಮತ್ತೆ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಉತ್ತರ ಪ್ರದೇಶದ ಬಿಜೆಪಿ ನಾಯಕ ಜಿತಿನ್ ಪ್ರಸಾದ್ ಕ್ಯಾಬಿನೆಟ್ಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಬಿಹಾರದ ಸಂಸದ LJP ಚಿರಾಗ್ ಪಾಸ್ವಾನ್ ಅವರು ಕೂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆಗೊಳ್ಳುವಂಥದ್ದು. ಶಿವರಾಜ್ ಸಿಂಗ್ ಚೌಹಾಣ್, ಮಧ್ಯಪ್ರದೇಶದ ಬಿಜೆಪಿ ಸಂಸದ. ಎಲ್ಲ ನಾಯಕರು ಇರ್ತಾರೆ ಈ ಬಾರಿಯ 3.0 ಕ್ಯಾಬಿನೆಟ್ನಲ್ಲಿ. ಇದು ಏಷ್ಯಾ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.